ಕೊಲ್ಲಿ ಯುದ್ಧದ ಎಫೆಕ್ಟ್ ರೈತರಿಗೆ ಶುರುವಾಯಿತು ಸಂಕಷ್ಟ. ಏಕಾಏಕಿ ಈರುಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಜೊತೆಗೆ ಬೆಳ್ಳುಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ. ಇದರಿಂದ ರೈತರಿಗೆ ಈಗ ಸಂಕಷ್ಟ ಎದುರಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಎರಡರ ಬೆಲೆಯಲ್ಲೂ ಕೂಡ ಇಳಿಕೆ ಕಂಡಿದೆ. ಭಾರಿ ಕುಸಿತ ಆಗಿದೆ. ರೈತರ ಕಣ್ಣಲ್ಲಿ ನೀರು ಬರ್ತಾ ಇದೆ. 2 ವರ್ಷಗಳಿಂದ ಏರಿಕೆ ಹಾದಿಯಲ್ಲಿದ್ದಂತ ಈರುಳ್ಳಿ ಬೆಲೆ ಈಗ ದಿಢೀರ್ ಕುಸಿತ ಆಗಿದೆ. ದಾವಣಗೆರೆ, ಚಿತ್ರದುರ್ಗ, ಹುಬ್ಬಳ್ಳಿಯಲ್ಲಿ ಹೆಚ್ಚಾಗಿದೆ ಇಳುವರಿ ಹೆಚ್ಚಾಗಿದ್ರೂ ಕೂಡ ರಫ್ತಾಗದೆ ಹಾಗೆ ಉಳ್ಕೊಂಡಿದೆ ಈರುಳ್ಳಿ. ಬಾಂಗ್ಲಾದೇಶ, ಶ್ರೀಲಂಕಾಗೆ ರಫ್ತಾಗ್ತಾ ಇತ್ತು ಈರುಳ್ಳಿ. ಆದ್ರೆ ಈಗ ಆ ಪ್ರಮಾಣ ಇಳಿಕೆ ಆಗ್ಬಿಟ್ಟಿದೆ. ಇನ್ನು 15 ದಿನ ಈರುಳ್ಳಿ ದರದಲ್ಲಿ ಏರಿಕೆ ಕಾಣೋದು ಡೌಟ್. ನೀವು ಕೂಡ ಬೋರ್ಡ್ಗಳನ್ನ ಗಮನಿಸಿರ್ತೀರಿ. 100 ರೂಪಾಯಿಗೆ 7 ಕೆಜಿ ಈರುಳ್ಳಿಯನ್ನ ಮಾರಾಟ ಮಾಡ್ತಿದ್ದಾರೆ. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆಗಳಲ್ಲಿ ಈರುಳ್ಳಿ ಬೆಲೆಯಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು. ಜೊತೆಗೆ ಬೇರೆ ಬೇರೆ ಭಾಗಗಳಿಗೆ ಅಂದರೆ ಸೌದಿ ಆಗಿರ್ಬೋದು, ಆ ಒಂದು ಭಾಗಗಳಿಗೆ ರಫ್ತಾಗ್ತಾ ಇದ್ದಂತಹ ಈರುಳ್ಳಿನೂ ಕೂಡ ರಫ್ತಾಗ್ತಿಲ್ಲ. ಸೊ ಹೀಗಾಗಿ ಬೆಲೆಯಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು. ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆದಂತಹ ಮಳೆಯಿಂದಾಗಿಯೂ ಕೂಡ ಈರುಳ್ಳಿ ಬೆಲೆ ಇಳಿಕೆಗೆ ಕಾರಣ ಅನ್ನುವಂಥದ್ದು. ಕೇವಲ ಇಷ್ಟು ಮಾತ್ರ ಕಾರಣನ? ಯಾಕೆ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗಿದೆ? ಜೊತೆಗೆ ಈ ರೀತಿಯಾದಂಥ ಈರುಳ್ಳಿ ದರ ಕಡಿಮೆ ಆಗಿರುವಂಥದ್ದು ಇನ್ನು ಎಷ್ಟು ದಿವಸ ಇರುತ್ತೆ? ಇವೆಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ರವಿ ಟ್ರೇಡಿಂಗ್ ಕಂಪನಿಯ ಮಾಲೀಕರಾದಂತಹ ರವಿಕುಮಾರ್ ಇದ್ದಾರೆ. ಇವರು ಕೂಡ ಈರುಳ್ಳಿ ವರ್ತಕರು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ರೈಟ್ ನಾವು ಎಷ್ಟಿದೆ ಸರ್ ಈರುಳ್ಳಿ 1 kgಗೆ? ಸರ್, ಈಗ ಒಳ್ಳೆ ಕ್ವಾಲಿಟಿ 10 ರಿಂದ 15 ರೂಪಾಯಿ ಇದೆ. ಇನ್ನು ಆವ್ರೇಜು ಏನಾಗಿದೆ, ಈ ಮಳೆ ಎಫೆಕ್ಟ್ ಆಗಿರುವಂಥವೆಲ್ಲನೂ 4-5 ರೂಪಾಯಿ ಒಳಗಡೆ ಸಿಗ್ತಾ ಇದೆ ಸರ್. ಅದು ಸರ್, ಈಗ ಇಷ್ಟು ಸಡನ್ನಾಗಿ ಪ್ರೈಸ್ ಕಡಿಮೆ ಆಗಲಿಕ್ಕೆ ಏನು ರೀಸನ್ನು ಅಂತ? ಈಗ ವರ್ಷ ಏನಾಗ್ತಿದೆ, ಈಗ ಈರುಳ್ಳಿ ಬೆಳೆಗಾರರು ಜಾಸ್ತಿ ಆಗ್ತಾ ಇದ್ದಾರೆ. ಬಿಜಾಪುರದ, ನಮ್ಮ ಕರ್ನಾಟಕದಲ್ಲಿ ಬಿಜಾಪುರದಲ್ಲಿ ಏರಿಯಾ ಮತ್ತು ನೀರಿನ ಸೌಕರ್ಯ ಇರೋದ್ರಿಂದ ಈರುಳ್ಳಿ ಬೆಳೆಗಾರರು ಜಾಸ್ತಿ ಆಗ್ತಾ ಇದ್ದಾರೆ. ಆಮೇಲೆ ಮಹಾರಾಷ್ಟ್ರದಲ್ಲೂ ಸ್ವಲ್ಪ ಅವ್ರಿಗೆ ಪ್ರತಿ ವರ್ಷದಲ್ಲಿ ಒಳ್ಳೊಳ್ಳೆ ರೇಟ್ ಸಿಕ್ಕಿರೋದ್ರಿಂದ ಅವ್ರೇನು ಮಾಡಿದ್ದಾರೆ, ಅಲ್ಲೂ ಈರುಳ್ಳಿ ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಮತ್ತೇನಾಯಿತು, ಈ ಸಂದರ್ಭದಲ್ಲಿ ಏನಾಗಿದೆ, ಈಗ ಯುದ್ಧದ ಪರಿಣಾಮದಿಂದ ಏನಾಗಿದೆ, ಗಲ್ಫ್ ಕಂಟ್ರಿಗಳಿಗೆಲ್ಲ ಹೋಗುವಂಥ ಈರುಳ್ಳಿ ರಫ್ತಾಗ್ತಾ ಇಲ್ಲ. ಅದರಿಂದ ಏನಾಗುತ್ತೆ, ಏನು ನಮ್ಮ ಇಂಡಿಯಾದಲ್ಲಿ ಮೇನ್ ಮಾರ್ಕೆಟ್ ಅಂತೀವಿ, ನಾಸಿಕ್ ಮೇನ್ ಮಾರ್ಕೆಟು. ನಾಸಿಕ್ನಲ್ಲಿ ಏನು ಈರುಳ್ಳಿ ಬೆಳೆ ಆಗುತ್ತೆ, ರೇಟ್ ಆಗುತ್ತೆ, ಅದ್ರ ಮೇಲೆ ಆಲ್ ಓವರ್ ಇಂಡಿಯಾ ಡಿಪೆಂಡ್ ಆಗುತ್ತೆ. ಈಗ ಗಲ್ಫ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಇಲ್ಲ. ಮತ್ತು ನೆರೆ ದೇಶ ಆದಂಥ ಬಾಂಗ್ಲಾದೇಶ ಜೊತೆಗೆ ನಮ್ಮ ವ್ಯವಹಾರ ಸರಿ ಇಲ್ಲ. ಅದೇನಾಯ್ತು, 2 ವರ್ಷ ನಾವಿಲ್ಲಿ ಅವ್ರಿಗೆ ರಫ್ತು ಮಾಡೋದಕ್ಕೆ ನಮ್ಮಲ್ಲೇ ರೇಟ್ ಜಾಸ್ತಿ ಇದ್ದಾಗ ರಫ್ತು ಕಂಟ್ರೋಲ್ ಮಾಡಿದರು. ಆದ್ದರಿಂದ ಏನಾಗೋಯ್ತು, ಅದೇ ದೇಶದ ಅವರೇ ಹೆಚ್ಚು ಈರುಳ್ಳಿ ಬೆಳೆಯೋ ಆಗ್ಬಿಟ್ಟು ಈಗ ಅಲ್ಲೇ ಈರುಳ್ಳಿ ಬೆಳೆ ಇದೆ ಅವ್ರದ್ದು. ಈಗ ನಮ್ಮ ರಫ್ತು ಬೇಕಾಗಿಲ್ಲ ಅವ್ರಿಗೆ. ಮತ್ತು ಶ್ರೀಲಂಕಾದಲ್ಲೂ ಅದೇ ರೀತಿ ಆಗಿರುತ್ತೆ. ಹಾಗಾಗಿ ಅವರು ಹೊಲದಲ್ಲಿ ಎಲ್ಲಿ ಓಪನ್ ಆಗಿರುವಂಥ ಬೆಳೆ ಏನಿರುತ್ತೆ ಅದೆಲ್ಲ ಖಾಲಿ ಆದರೆ ಆಮೇಲೆ ಏನು ಸ್ಟಾಕ್ ಇಟ್ಕೊಂಡಿರ್ತಾರೆ ಅದನ್ನು ಅವ್ರು ಅವಸರ ಮಾಡ್ತಾರಲ್ಲ, ಬೆಲೆ ನೋಡೋದು, ನಿಧಾನಕ್ಕೆ ಮಾರ್ಕೆಟ್ ನೋಡಿಕೊಂಡು ನಿಧಾನಕ್ಕೆ ಬರ್ತಾರೆ. ಅಲ್ಲಿವರೆಗೂ ಒಂದು 15 ದಿವಸ 1 ತಿಂಗಳು ಸ್ವಲ್ಪ ಡೌನ್ ಇರ್ಬೋದು. ಆಮೇಲೆ ಇನ್ನು ಅಕಾಲಿಕ ಮಳೆ ಏನೇನಾಗ್ತಿದೆ ಅದ್ರ ನಷ್ಟ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಬೆಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಿಷ್ಟು ರವಿಕುಮಾರ್ ಹೇಳ್ತಾ ಇರುವಂತಹ ಮಾತು. ಒಂದು ಕಡೆ ಮಳೆ, ಮತ್ತೊಂದು ಕಡೆ ಯುದ್ಧ ಏನಾಗ್ತಾ ಇದೆ. ಇದು ಜೊತೆಗೆ ಈ ಬೇಸಿಗೆ ರಜೆ ಆಗಿರ್ಬೋದು, ಒಂದಷ್ಟು ಎಲೆಕ್ಷನ್ಸ್, ಇವೆಲ್ಲದರಿಂದನೂ ಕೂಡ ಈರುಳ್ಳಿ ದರ ಕಡಿಮೆ ಆಗಿದೆ. ಸೊ ಇದು ತಾತ್ಕಾಲಿಕ ಅಷ್ಟೇ. ಮುಂಬರುವಂಥ ದಿನಗಳಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ದರ ಇರಬೇಕಾಗಿತ್ತು ಆ ಒಂದು ದರ ಇರುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.